ಕೆಲ ವಾರಗಳ ಹಿಂದೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರನ್ನ ಈ ಪ್ರಕರಣದಲ್ಲಿ ನೋಟಿಸ್ ಅನ್ನು ಕೊಟ್ಟು ತನಿಖೆಗೆ ಹಾಜರಾಗಿ ಅಂತ ಹೇಳಲಾಗಿತ್ತು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎಲ್ಲಿ ತನಕ ಆಗಿದೆ, ನೋಟಿಸ್ ಕೊಟ್ಟಂತವರು ಬಂದ್ರ ವಿಚಾರಣೆಯನ್ನ ಎದುರಿಸಿದ್ರ ನೋಡ್ತಾ ಹೋಗೋಣ. ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಾಧ್ಯತೆ. ನಟಿ ಹೇಮಾರನ್ನ ಮತ್ತೆ ಕಸ್ಟಡಿಗೆ ಪಡ್ಕೊಂಡ ಸಿಸಿಬಿ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಫಾರ್ಮ್ ಹೌಸ್ ಬಳಿ ನಡೆದಂತಹ ಡ್ರಗ್ ಪಾರ್ಟಿ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗುವ ಸಾಧ್ಯತೆ ಇದೆ. ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 100ಕ್ಕೂ ಹೆಚ್ಚು ಜನರ ರಕ್ತ ಪರೀಕ್ಷೆ ವೇಳೆ 86 ಮಂದಿ ಡ್ರಗ್ಸ್ ಸೇವಿಸಿರುವುದು ಪತ್ತೆಯಾಗಿತ್ತು. ಈ ಸಂಬಂಧ ಈಗಾಗಲೇ 5ರನ್ನ ಬಂಧಿಸಿದ್ದು, ಪಾರ್ಟಿಯಲ್ಲಿದ್ದಂತಹ ಪ್ರಮುಖರಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅದರಲ್ಲಿ ತೆಲುಗು ಪೋಷಕ ನಟಿ ಹೇಮಾ ಕೂಡ ಒಬ್ರು. ಮೊದಲ ದಿನವೇ ನಾನು ಅಲ್ಲಿಲ್ಲ ಅಂತ ವಿಡಿಯೋ ಮಾಡಿದಂತಹ ಹೇಮಾ ನಂತರ ಪೊಲೀಸರಿಗೆ ಹೆಸರು ವಿಳಾಸ ತಪ್ಪು ನೀಡಿ ಪೊಲೀಸರ ದಾರಿಯನ್ನ ತಪ್ಪಿಸೋದಕ್ಕೆ ನೋಡಿದ್ರು. ಇನ್ನು ವಿಚಾರಣೆಗೆ ಕರೆದಾಗ್ಲೂ ಕೂಡ ಅನಾರೋಗ್ಯ ಸಮಸ್ಯೆ ನೆಪದಲ್ಲಿ ವಿಚಾರಣೆಯಿಂದ ತಪ್ಪಿಸ್ಕೊಂಡಿದ್ರು. ಕೊನೆಗೆ 2 ದಿನಗಳ ಹಿಂದೆ ವಿಚಾರಣೆಗೆ ಬಂದಂತಹ ವೇಳೆ ಸಿಸಿಬಿ ಪೊಲೀಸರು ಲಾಕ್ ಮಾಡಿದ್ರು. ನಟಿ ಹೇಮಾರನ್ನ ಬಂಧಿಸಿದಂತಹ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ರು. ಈ ವೇಳೆ ಹೇಮಾ ಹಲವು ಡ್ರಗ್ಸ್ ಪಾರ್ಟಿಗಳಲ್ಲಿ ಭಾಗಿಯಾಗಿರೋದು ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಕೆಲ ಪೆಡ್ಲರ್ಗಳ ಜೊತೆಗೂ ಕೂಡ ಸಂಪರ್ಕ ಹೊಂದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಫಾರ್ಮ್ ಹೌಸ್ ನಲ್ಲಿ ಬರೀ ಡ್ರಗ್ಸ್ ಪಾರ್ಟಿ ಮಾತ್ರ ಅಲ್ಲದೆ ಕೆಲವೊಂದು ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಕೂಡ ನಡೆದಿರುವ ಬಗ್ಗೆ ಸಿಸಿಬಿಗೆ ಮಾಹಿತಿ ಸಿಕ್ಕಿದೆ. ಇನ್ನು ಒಬ್ಬೊಬ್ಬರಿಗೆ ಪರಿಚಯವೇ ಇಲ್ಲದಂತಹ ಯುವತಿಯರು ಲಕ್ಷ ನಗದು ಕೂಡ ಪತ್ತೆಯಾಗಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ಆನೇಕಲ್ ಜಿಲ್ಲಾ ಕೋರ್ಟ್ ಮುಂದೆ ಹಾಜರುಪಡಿಸಿದಂತಹ ಸಿಸಿಬಿ ಪೊಲೀಸರು ಈ ಸಂಬಂಧ ಕೆಲ ದಾಖಲೆಗಳು, ವಿಚಾರಣೆಯಲ್ಲಿ ಸಿಕ್ಕಂತಹ ಮಾಹಿತಿಯನ್ನ ಕೋರ್ಟ್ ಮುಂದಿಟ್ಟು 2 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ನಟಿಗೆ ಪೆಡ್ಲರ್ಗಳ ಜೊತೆಗೆ ನಂಟಿದ್ದು ಅದು ಪ್ರೂವ್ ಆದ್ರೆ ನಟಿ ಹೇಮಾಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದು ಪಕ್ಕಾ ನೋಡಿ. ಇದರ ಜೊತೆಗೆ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ಕೆಲ ಅನುಮಾನಾಸ್ಪದ ಚಟುವಟಿಕೆಗಳ ಬೆನ್ನು ಬಿದ್ದಿರುವಂತಹ ಸಿಸಿಬಿ ಪೊಲೀಸರು ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಪತ್ತೆ ಮಾಡುವ ಹುಮ್ಮಸ್ನಲ್ಲಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.